ಬಡ ಹಾಗೂ ಮಧ್ಯಮ ವರ್ಗದ ಹೃದಯ ರೋಗಿಗಳಿಗೆ ಒಂದು ರೀತಿಯ ಸಂಜೀವಿನಿ ಅಂದ್ರೆ ಅದು ಜಯದೇವ ಆಸ್ಪತ್ರೆ. ಅದು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಜಯದೇವ ಅಂದ್ರೆ ನಮ್ಗೆಲ್ಲರೂ ಕೂಡ ನೆನಪಾಗ್ತಕ್ಕಂಥದ್ದು ಡಾಕ್ಟರ್ CN ಮಂಜುನಾಥ್ ಅವರು. ಏನು ಸುಮಾರು 1.5 ದಶಕ ಅಂದ್ರೆ 16 ವರ್ಷಗಳ ಕಾಲ ಜಯದೇವನ್ನ ಕಟ್ಟಿ ಬೆಳೆಸೋದ್ರಲ್ಲಿ ಅಪಾರವಾದ ಶ್ರಮನ ಹಾಕ್ತಿರ್ತಕ್ಕಂಥದ್ರು. ಅವರು ನಾಳೆ ತಮ್ಮ ಅಧಿಕಾರಾವಧಿ ಅಂತ್ಯ ಆಗ್ತಾ ಇದೆ. ಜಯದೇವ ನಿರ್ದೇಶಕರಾಗಿ ಅವರು ನಿವೃತ್ತಿಯನ್ನ ಹಾಕ್ತಾ ಇದ್ದಾರೆ. ನಮ್ಮ ಜೊತೆಗೆ ಸದ್ಯಕ್ಕೆ ಅವರೇ ಇದ್ದಾರೆ. ಇವತ್ತು ಕೂಡ ಅವ್ರನ್ನ ಬೀಳ್ಕೊಡುಗೆ ಮಾಡೋದಕ್ಕೆ, ಭಾವಪೂರ್ಣ ವಿದಾಯ ಹೇಳೋದಕ್ಕೆ ಅವರಿಗೆ ಸಿಬ್ಬಂದಿಗಳು ಕೂಡ ಕಾತರರಾಗಿದ್ದಾರೆ. ಅವರನ್ನ ಕಳಿಸ್ಕೊಡೋದಕ್ಕೆ ಒಲ್ಲದ ಮನಸ್ಸಿಂದನೂ ಕೂಡ ತಯಾರಾಗಿದ್ದಾರೆ. ಜೊತೆ ಅವರೇ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ನಾಳೆ ತಮ್ಮ ಅಧಿಕಾರಾವಧಿ ಅಂತ್ಯ ಆಗ್ತಾ ಇದೆ. ನಿಜಕ್ಕೂ ಕೂಡ ಒಂದು ರೀತಿ ಎಲ್ಲರೂ ಕೂಡ ಮನಸ್ಸು ಗಟ್ಟಿ ಮಾಡ್ಕೋಬೇಕಂತ ಒಂದು ಸಂದರ್ಭ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ನಿಮ್ಮ ಒಂದು ಜರ್ನಿಯನ್ನ ಹಿಂದೆ ತಿರುಗಿ ನೋಡಿದಾಗ, ಜಯದೇವನ್ನ ನೋಡಿದಾಗ ಈಗ ಹೇಗೆ ಅನಿಸುತ್ತೆ ಅಂತ? ಅಂದ್ರೆ ಇದು ಒಂದು ಜಯದೇವ ಹೃದ್ರೋಗ ಸಂಸ್ಥೆ. ನಾನು 2006ನೇ ಇಸ್ವಿನಲ್ಲಿ ನಾನು ನಿರ್ದೇಶಕರಾಗಿ ಜವಾಬ್ದಾರಿ ವಹಿಸಿಕೊಂಡ ಮೇಲೆ 500% ಬೆಳವಣಿಗೆಯನ್ನ ನಾವು ಕಂಡಿದ್ದೇವೆ. ಹಾಸಿಗೆ ಸಾಮರ್ಥ್ಯ ಮೊದಲು 300 ಇತ್ತು, ಇವತ್ತು 2000 ಹಾಸಿಗೆ ಸಾಮರ್ಥ್ಯ ಹೊಂದಿದ ಏಕೈಕ ಹೃದ್ರೋಗ ಸಂಸ್ಥೆ ಇದು ದಕ್ಷಿಣ ಏಷ್ಯಾದಲ್ಲಿ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಒಂದು ಕಾಲ ಇತ್ತು, ಏನಾದರೂ ಹೃದಯದ ಸಮಸ್ಯೆ ಇದ್ರೆ ಅಥವಾ ಅವ್ರ ಹೃದಯಕ್ಕೆ ಆಪರೇಷನ್ ಬೇಕು ಅಥವಾ ಏನಾದರೂ ಆಂಜಿಯೋಪ್ಲಾಸ್ಟಿ ಬೇಕು ಅಂತ ಇದ್ರೆ ಎಷ್ಟೋ ಜನ ಇದನ್ನ ನಮ್ಮ ಬದುಕು ಮುಗಿತು ಅನ್ನುವ ಕಾಲಘಟ್ಟದಲ್ಲಿ ಇತ್ತು ಹಿಂದೆ. ಇವತ್ತು ಎಲ್ಲಾ ರೋಗಿಗಳಿಗೆ, ಎಲ್ಲಾ ವರ್ಗದ ರೋಗಿಗಳಿಗೆ, ಹಣ ಇರ್ಲಿ ಇಲ್ಲದೆ ಇರಲಿ, ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನ, ವಿಶ್ವ ದರ್ಜೆಯ ಮಟ್ಟದ ಚಿಕಿತ್ಸೆಯನ್ನ ನಾವು ಕೊಡುವುದರಲ್ಲಿ ಸಂಪೂರ್ಣ ಯಶಸ್ವಿಯಾಗಿದ್ದೇವೆ. ಕಳೆದ 16 ವರ್ಷದಲ್ಲಿ ಸುಮಾರು 75 ಲಕ್ಷ ಜನರಿಗೆ, ಹೊರರೋಗಿಗಳಿಗೆ ಚಿಕಿತ್ಸೆ ಕೊಡಲಾಗಿದೆ. ಹಾಗಾಗಿ ಒಟ್ಟು 8 ಲಕ್ಷ ಆಪರೇಷನ್ಸ್ ಕೂಡ ನಾವು ಮಾಡಿದ್ದೇವೆ. ಆದರೆ ಬಹಳ ಮುಖ್ಯವಾದದ್ದು, ಈ ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ಹಣಕ್ಕೋಸ್ಕರ ಯಾವುದೇ ರೋಗಿಯನ್ನ ನಾವು ಚಿಕಿತ್ಸೆ ಇಲ್ಲದೇನೆ ವಾಪಸ್ ಕಳಿಸಿಲ್ಲ. ಅದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ನಮಗೆ ಎಲ್ಲ ಸರ್ಕಾರಗಳು ನಿರಂತರವಾಗಿ ಸಹಕಾರ ಮಾಡ್ತಾ ಬಂದಿದೆ. ಆದರೆ ಇದು ಕೇವಲ ಸರ್ಕಾರದ ಅನುದಾನದಿಂದನೇ ನಾವು ಇಷ್ಟು ಸಾಧನೆ ಮಾಡಲಿಕ್ಕೆ ಆಗಿಲ್ಲ. ಜೊತೆಗೆ ದಾನಿಗಳು ಕೂಡ ನಿರಂತರವಾಗಿ ನಮಗೆ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಹಿಂದೆ 2006ನೇ ಇಸ್ವಿನಲ್ಲಿ 5 ಲಕ್ಷ ಇದ್ದಂಥ ಪೂರ್ ಪೇಷಂಟ್ ಫಂಡ್, ಬಡವರ ಆರೋಗ್ಯ ನಿಧಿ, ಇವತ್ತು 150 ಕೋಟಿ ರೂಪಾಯಿ ಆಗಿದೆ. ಹಾಗೆಯೇ 5,000 ಇದ್ದಂಥ ಡೊನೇಷನ್ ಫಂಡು ಇವತ್ತು 50 ಕೋಟಿ ತಲುಪಿದೆ. ಹೀಗಾಗಿ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಜನಸಾಮಾನ್ಯರ ಸಂಸ್ಥೆಯಾಗಿದೆ ಮತ್ತು ಜನರ ಆಸ್ಪತ್ರೆ ಆಗಿದೆ ಮತ್ತು ಜನಪ್ರಿಯವಾಗೂ ಕೂಡ ಇದೆ. ನನಗೆ ಎಲ್ಲಿ ಬಹಳ ಮನಸ್ಸಿಗೆ ಸಂತೃಪ್ತಿ ಅಂದರೆ, ನಾವು ಎಲ್ಲೇ ಯಾವುದೇ ಊರಿಗೋಗ್ಲಿ, ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಹೋಗ್ಲಿ, ಯಾವುದೇ ಕಾನ್ಫರೆನ್ಸ್ಗೆ ಹೋಗ್ಲಿ, ಅಲ್ಲಿ ಒಬ್ಬ ಸಾಮಾನ್ಯ ಜನರು ಬಂದು ನಿಮ್ಮಿಂದ ಅನುಕೂಲ ಆಯಿತು, ನಿಮ್ಮ ಆಸ್ಪತ್ರೆಯಿಂದ ಅನುಕೂಲ ಆಯಿತು, ನಮ್ಮ ಪ್ರಾಣ ಉಳಿತು ಅನ್ನುವ ಮಾತಿದೆಯಲ್ಲ, ಅದು ಎಲ್ಲ ಪ್ರಶಸ್ತಿಗಳಿಗಿಂತ ದೊಡ್ಡ ಪ್ರಶಸ್ತಿ ಅಂತ ನನ್ನ ಭಾವನೆ. ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ನಾವು ಮೈಸೂರಲ್ಲೂ ಕೂಡ ಮಾಡಿದ್ದೇವೆ, ಗುಲ್ಬರ್ಗಾದಲ್ಲೂ ಮಾಡಿದ್ದೇವೆ. ಗುಲ್ಬರ್ಗಾದಲ್ಲಿ ಹೊಸ ಆಸ್ಪತ್ರೆ ಕಾಮಗಾರಿ ಕೊನೆಯ ಹಂತದಲ್ಲಿ ಕೂಡ ಇದೆ. ನಂತರ ಹುಬ್ಳಿನಲ್ಲೂ ಪ್ರಾರಂಭ ಆಗುವಕ್ಕೆ ಎಲ್ಲ ಕಾಮಗಾರಿ ಪ್ರಾರಂಭ ಆಗಿದೆ. ಹೀಗಾಗಿ ಇವತ್ತು ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಖಾಸಗಿ ಪಂಚತಾರ ಆಸ್ಪತ್ರೆಯಾಗಿ ಮಾಡಿರತಕ್ಕಂಥ ಈ ಸಂತೃಪ್ತಿ ಬಹಳ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ಇಷ್ಟು ಪ್ರತಿ ಕ್ಷಣ ಕೂಡ, ಪ್ರತಿ ಒಂದು ವರ್ಷಗಳು ಕೂಡ ಏನು ರೋಗಿಗಳ ಒಂದು ಕಾಳಜಿನ ವಹಿಸಿರ್ತಾ ನಿರತರಾಗಿದ್ರಿ, ಸಿಬ್ಬಂದಿಗಳ ಒಂದು ಕಾಳಜಿನ ವಹಿಸಲಾಗಿದ್ರಿ, ಮುಂದೆ ಯಾವ ರೀತಿ ಅದನ್ನ ಸಮಯ ಕಳೀತೀರಾ, ಎಷ್ಟು ಮಿಸ್ ಮಾಡ್ಕೊಂತೀರಾ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಅಂದ್ರೆ ಏನಾಗುತ್ತೆ ಅಂದ್ರೆ, ಈಗಾಗಲೇ ಹೇಳಿದೆ, ಈ ನಿವೃತ್ತಿ ಅನ್ನೋದು ಒಂದು ಅನಿವಾರ್ಯ ಆಗೇ ಆಗುತ್ತೆ ಯಾವುದೇ ವೃತ್ತಿಯಲ್ಲಿ. ನಂತರ ನೆನಪುಗಳು ಮಾತ್ರ ಯಾವಾಗಲೂ ಅಮರವಾಗೇ ಇರುತ್ತೆ. ಅಂದ್ರೆ ವೈದ್ಯರಿಗೆ ಏನಾಗುತ್ತೆ ಅಂದ್ರೆ, ನಿವೃತ್ತಿ ಅನ್ನೋದಿರೋದಿಲ್ಲ ವೈದ್ಯರುಗಳಿಗೆ. ನಾನು ಹೃದ್ರೋಗ ತಜ್ಞನಾಗಿ ಬೇರೆ ಆಸ್ಪತ್ರೆಗಳಲ್ಲಿ ಕೆಲಸ ಮುಂದುವರಿಯುತ್ತೆ, ನನ್ನ ಸೇವೆ ಮುಂದುವರಿಯುತ್ತೆ. ಹಾಗೆಯೇ ಹಲವಾರು ಕಡೆ ನಾವು ಉಪನ್ಯಾಸಗಳನ್ನು ಕೊಡಬೇಕಾಗುತ್ತೆ ಮತ್ತು ಹೃದ್ರೋಗ ಶಾಸ್ತ್ರದ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಟೀಚ್ ಮಾಡೋಂಥ ಅವಕಾಶ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ ಅಷ್ಟೇ, ಈ ಕಾಲಘಟ್ಟಗಳು ಬದಲಾವಣೆ ಆದಾಗೆ ಅದಕ್ಕೆ ನಾವು ನಮ್ಮ ಮನಸ್ಸನ್ನು ಮಾರ್ಪಾಡು ಮಾಡ್ಕೋಬೇಕು. ಬಟ್ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಒಳ್ಳೆಯ ಸೇವಾ ಮನೋಭಾವ ಇದೆ. ಯಾಕೆಂದರೆ ನೀವು ಕೇವಲ ಆಸ್ಪತ್ರೆಯ ಕಟ್ಟಡಗಳಿಂದ ಆಗ್ಬೋದು ಅಥವಾ ಆಸ್ಪತ್ರೆಗಳಲ್ಲಿರೋ ಉಪಕರಣಗಳಾಗ್ಬೋದು, ಅದರಿಂದನೇ ಒಳ್ಳೆ ಚಿಕಿತ್ಸೆ ಕೊಡಲಿಕ್ಕಾಗಲ್ಲ. ಒಳ್ಳೆಯ ಸೇವಾ ಮನೋಭಾವವನ್ನು
ಹುಟ್ಟು ಹಾಕುವಂತ ಒಂದು ಕೆಲಸ ಇಲ್ಲಿ ನಡೆದಿದೆ. ಎಲ್ಲಾ ಸಿಬ್ಬಂದಿ ವರ್ಗದವರು ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಓಕೆ, ಜಯದೇವ್ ಮುಖಾಂತರ ಚಿಕಿತ್ಸೆಯನ್ನ ಪಡೆದಂತವರು ಅಭಿಮಾನಿಗಳು ಮತ್ತೆ ಅವರ ಪೋಷಕರು, ನಿಮ್ಮ ಅಭಿಮಾನಿಗಳು ಕೂಡ ತುಂಬಾನೇ ಕಾತರದಿಂದ ಕಾಯ್ತಾ ಇದ್ದಾರೆ. ಮುಂದಕ್ಕೆ ಏನ್ ಮಾಡ್ತಾರೆ ಮಂಜುನಾಥ್ ಸರ್? ಮುಂದಿನ ಅವರ ನಡೆ ಏನು? ಯಾವ ರೀತಿ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಅಂತ? ಇಲ್ಲ, ಮುಂದೆ ಆಯ್ತು ಈ ವೃತ್ತಿ ಮುಂದುವರಿಯುತ್ತೆ, ಆಮೇಲೆ ಗೊತ್ತಾಗುತ್ತೆ ಎಲ್ಲಿ ನಾವು ಈ ವೃತ್ತಿಯನ್ನ ಮುಂದುವರಿಸ್ತೀವಿ ಅಂತ ನಿಮ್ಮ ಮಾಧ್ಯಮದ ಮೂಲಕ ತಿಳಿಸ್ತೀವಿ. ಒಟ್ಟಾರೆ ನಾನು ನಿವೃತ್ತಿ ಆದ್ರೂ ಕೂಡ ಒಂದು ವೈದ್ಯರ ಒಂದು ಸೇವೆ ಏನಿದೆ ಆ ಒಂದು ಸೇವೆಯನ್ನ ನಾನು ಮುಂದುವರಿಸುವಂತ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಜಯದೇವ ನಿರ್ದೇಶಕ CN ಮಂಜುನಾಥ್ ಅವರು ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.